ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. GNM ಮಾಡಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ, ಪ್ಲಸ್ ಈಗಾಗಲೇ ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಏನಂತಂದರೆ ಕ್ಯಾಲೆಂಡರ್ ಯಾವ ರೀತಿಯಾಗಿರುತ್ತೆ ಈ ವರ್ಷದ್ದು 2024-25 ಸಾಲಿದ್ದು, ಅದರ ಬಗ್ಗೆ ಒಂದು ಮಾಹಿತಿ ಇದೆ. ಸೊ ಆಫೀಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಕೌನ್ಸಿಲಿಂಗಿಗೆ ಸಂಬಂಧಿಸಿದಂತೆ ಮತ್ತು ಕ್ಯಾಲೆಂಡರ್ ಇವೆಂಟ್ಸ್ ಅಂದರೆ ಈ ವರ್ಷ ಯಾವ ರೀತಿಯಾಗಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಯಾಕಂತಂದರೆ ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಇದು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲೊಂದು ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ಇದು ನೋಡಿ, ಕ್ಯಾಲೆಂಡರ್ ಫಾರ್ ಓಕೆ. ಸೊ ಇದು ಕ್ಯಾಲೆಂಡರ್ ಇವೆಂಟ್ ಫಾರ್ ಅಡ್ಮಿಷನ್ GNM ನರ್ಸಿಂಗ್ ಕೋರ್ಸ್ ಅಕಾಡೆಮಿಕ್ ಇಯರ್ 24-25 ಹೇರ್ ಬೈ ನೋಟಿಸ್ ಫಾಲೋವಿಂಗ್. ಈ ಒಂದು ಕ್ಯಾಲೆಂಡರ್ ಪ್ರಕಾರನೇ ನಾವು ಅಡ್ಮಿಷನ್ ತೊಗೊತೀವಿ, ಕಾಲೇಜಿನ ಅಥವಾ ಸಂಸ್ಥೆಯನ್ನು ಅಫಿಲಿಯೇಟೆಡ್ ಇರುವಂಥ ಕಾಲೇಜುಗಳನ್ನು ನಡೆಸ್ತೀವಿ ಅಂತ. ಸೊ ಇಲ್ಲಿ ನೋಡ್ಬೋದು, ಒಂದಿದ್ದು ಇನ್ವೈಟಿಂಗ್ ಅಪ್ಲಿಕೇಶನ್ 24-25 ಫಸ್ಟ್ ಇಯರ್ GNM ನರ್ಸಿಂಗ್ ಜೂನ್-ಜುಲೈ ಮಂತಲ್ಲಿ ಕರಿತೀವಿ. ವೆರಿಫಿಕೇಶನ್ ಆಫ್ ಆನ್ಲೈನ್ ಅಪ್ಲೈಡ್ ಕೌನ್ಸಿಲಿಂಗ್ ಅಪ್ಲಿಕೇಶನ್ಸ್ ಜೂನ್-ಜುಲೈ ಮಂತಲ್ಲಿ ಅಪ್ಲೈಟ್ ಮಾಡ್ತೀವಿ. ಕೌನ್ಸಿಲಿಂಗ್ ಫಸ್ಟ್ ಇಯರ್ GNM ನರ್ಸಿಂಗ್ ಅಡ್ಮಿಷನ್ ಗೌರ್ಮೆಂಟ್ ಕೋಟಾ ಆಗಸ್ಟ್ ತನಕ, ಜುಲೈದಿಂದ ಆಗಸ್ಟು. ಫಸ್ಟ್ಗೆ ಜೂನ್-ಜುಲೈ ಮಂತಲ್ಲಿ ಅಪ್ಲಿಕೇಶನ್ ಬಿಡ್ತಾರೆ. ಆಮೇಲೆ ಅಡ್ಮಿಷನನ್ನು ಜುಲೈ ಮತ್ತು ಆಗಸ್ಟಲ್ಲಿ ಮಾಡ್ತೀವಿ. ಆ ಟೈಮ್ ಟೇಬಲ್ ಆ್ಯಂಡ್ ಇನ್ವಿಟಿಂಗ್ ಅನ್ಯುವಲ್ ಎಕ್ಸಾಮಿನೇಷನ್ ಫಸ್ಟ್ ಇಯರ್ ಸೆಕೆಂಡ್ ಥರ್ಡ್ ಇಯರ್ ಎಕ್ಸಾಮನ್ನು ಸೆಪ್ಟೆಂಬರ್-ಅಕ್ಟೋಬರ್ ಮಂತಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ, ಅಪ್ಲಿಕೇಶನನ್ನು ಕರಿತೀವಿ. ಆಮೇಲೆ ಅನ್ಯುವಲ್ ಎಕ್ಸಾಮು, ಕೋಡಿಂಗ್ ವರ್ಕು, ಅನ್ಯುವಲ್ ಇವ್ಯಾಲ್ಯೂಷನ್ ಪೇಪರ್ ಎಲ್ಲವನ್ನು ನವಂಬರ್-ಡಿಸೆಂಬರ್ಲಿ ಮಾಡ್ತೀವಿ. ಮಾರ್ಕ್ಸ್ ಕಾರ್ಡ್ಗಳನ್ನು ಜನವರಿ-ಫೆಬ್ರವರಿ 25ಕ್ಕೆ ರಿಲೀಸ್ ಮಾಡ್ತೀವಿ. ಸೊ ಮಾರ್ಚ್ ಮಂತಲ್ಲಿ ಸಪ್ಲಿಮೆಂಟರಿ ಎಕ್ಸಾಮ್ 25ರಲ್ಲಿ ನಡೆಸ್ತೀವಿ. ಆಮೇಲೆ ಮಾರ್ಕ್ಸ್ಗಳನ್ನು ಏಪ್ರಿಲ್ ಮತ್ತು ಮೇ 25ರಲ್ಲಿ ಇಶ್ಯೂ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಇದರ ಪ್ರಕಾರ ಏನಾಗುತ್ತೆ ಅಂದರೆ ಆ್ಯನ್ಯುವಲ್ ಎಕ್ಸಾಮ್ ನಡೆಯುತ್ತೆ. ಆಮೇಲೆ ನಮ್ಮ ಒಂದು ಆ್ಯನ್ಯುವಲ್ ಇದು ಈಗ ಅಪ್ಲಿಕೇಶನ್ ಬಿಡೋದಂದರೆ ಜೂನ್ ಮತ್ತು ಜುಲೈ ಅಂತ ಹೇಳ್ತಾರೆ. ಸೊ ಈ ಮಂತ್ ಎಂಡಿಂಗಲ್ಲಿ ಬಿಡಬಹುದು ಅಪ್ಲಿಕೇಶನನ್ನು. ಆಮೇಲೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೆಲ್ಲ ಅರ್ಹತೆ ಇರಬೇಕು, ಎಲಿಜಿಬಿಲಿಟಿ ಇರಬೇಕು ಅನ್ನೋದ್ರ ಬಗ್ಗೆ. ಅಡ್ಮಿಷನ್ ಟು ದಿ GNM ನರ್ಸಿಂಗ್ ಅಕಾಡೆಮಿಕ್ 2025. ಸೊ ಇಲ್ಲಿ ಸ್ಕೂಲ್ಸ್ ಪ್ರಿನ್ಸಿಪಲ್ಗಳಿಗೆ ಹೇಳ್ತಾ ಇರೋದು, ಎಲಿಜಿಬಲ್ GNM ನೀವು ಅಡ್ಮಿಷನ್ ತೊಗೋಬೇಕಂದ್ರೆ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕಂತ. ಮಿನಿಮಮ್ 17 ವರ್ಷ ಆಗಿರಬೇಕು. ಅಪ್ಪರ್ ಏಜ್ ಲಿಮಿಟ್ ಆ್ಯಸ್ ಪರ್ ದ ಏಜ್ ಲಿಮಿಟ್ ಇರೋ ಪ್ರಕಾರ 35 ವರ್ಷ ಇರುತ್ತೆ, ಹೌದಾ. ಆಮೇಲೆ ಮಿನಿಮಮ್ ಕ್ವಾಲಿಫಿಕೇಶನ್ಸ್ 10+2 ಪ್ಲಸ್ ಇಂಗ್ಲೀಷ್ ಆಗಿರಬೇಕು, 40% ಪಾಸ್ ಆಗಿರಬೇಕು, ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ 40% ANM ಆದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ ANM ರಿಜಿಸ್ಟರ್ ಆದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಮೆಡಿಕಲಿ ಫಿಟ್ ಇರಬೇಕು. ಆಮೇಲೆ ಸ್ಟೂಡೆಂಟ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಹೆಲ್ತ್ ಕೇರ್ ಸೈನ್ಸ್, ವೆಕೇಶನಲ್ ಸ್ಟ್ರೀಮ್ ಯಾವುದಾದ್ರು ಇದ್ದರೂ ಕೂಡ, ಓಪನ್ ಸ್ಕೂಲಲ್ಲಿ ಇರೋರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಟೋಟಲ್ 5% ರಿಲ್ಯಾಕ್ಸೇಷನ್ ಇದ್ರ ಕೊಡಲಾಗಿದೆ. ಫಾರಿನರ್ಸ್ ಕ್ವಾಲಿಫಿಕೇಶನ್ 12th ಆಬ್ಟೈನಿಂಗ್ ಅಸೋಸಿಯೇಟ್ ಯೂನಿವರ್ಸಿಟಿ ದಿಲ್ಲಿ ಇಲ್ಲಿ ಪಾಸ್ ಆಗಿರಬೇಕು. ಆಮೇಲೆ ನೋಡ್ರಿ, ಸ್ಟೂಡೆಂಟ್ ಅಡ್ಮಿಟೆಡ್ ಒನ್ಸ್ ಇನ್ ಇಯರ್, ಒಂದು ಪ್ರತಿ ವರ್ಷ ನಾವು ಅಪ್ಲಿಕೇಶನ್ ಕರಿತೀವಿ. ಆ್ಯಸ್ ಪರ್ ದ ಅಡ್ಮಿಷನ್ ಲಾಸ್ಟ್ ಡೇಟು 30/9/2024. ಅದರ ಒಳಗಡೆ ಅಡ್ಮಿಷನ್ ಕ್ಲೋಸ್ ಮಾಡಬೇಕು. ಎನಿ ಕಂಡೀಷನ್ ಒಳಗಡೆ ಕ್ಲಾಸಸ್ಸನ್ನು 1-8 ತಿಂಗಳಲ್ಲಿ ಕ್ಲಾಸಸ್ಸನ್ನು ನಡೆಸಬೇಕು. ಅಂದರೆ ಆಗಸ್ಟ್ 1ನೇ ತಾರೀಕಿಂದ ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಏಜು 17ಕ್ಕಿಂತ ಕಡಿಮೆ ಇರಬಾರ್ದು. ವೆರಿಫಿಕೇಶನ್ ಮಾಡಿ ತೊಗೋಬೇಕಂತ ಹೇಳ್ತಾ ಇದ್ದಾರೆ. ಏಜ್ 17ಕ್ಕಿಂತ ಕಡಿಮೆ ಇರ್ಬೋದು, ನಾಟ್ ಲೆಸ್ ದೆನ್ 17 ಇಯರ್ಸ್ ಅಂತ. ಸೊ ಆನ್ಲೈನ್ ಮುಖಾಂತರ ನೀವು ಪೇಮೆಂಟ್ ಮಾಡಬೇಕು. ಇದು ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ, ಎಲ್ಲವನ್ನೂ ಕಾಲೇಜಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಇದು ನಮ್ಗೆ ಅನಿಸ್ತಾ ಇದೆ. ಸೊ ಅತಿ ಬೇಗನೆ ಒಂದು ಏನಾಗುತ್ತೆ ಅಂತಂದರೆ ಅಪ್ಲಿಕೇಶನನ್ನು ಬಿಡ್ತಾರೆ ಅಂತ.